ನಮಸ್ಕಾರ ವೀಕ್ಷಕರೇ, ಸರ್ವಜ್ಞಾನ ಚಾನಲ್ಗೆ ಸ್ವಾಗತ. ಈ ಶ್ರಮ ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಹೊಸದಾಗಿ ನೀವು ಈ ಶ್ರಮ ಕಾರ್ಡ್ ಮಾಡಬೇಕು ಅಂತಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ವೆಬ್ ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಹೋಮ್ ಪೇಜಿನಲ್ಲಿ ಇದ್ದೇನೆ. ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆ. ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲೇ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ನಂತರ ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಅದರ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ ಬೇಕಾಗುತ್ತೆ. ಎದಕ್ಕಂತಂದರೆ ಗೌರ್ಮೆಂಟಿಂದ ಬರೋ ಸಹಾಯಧನ ನೀವು ಕೊಡೋ ಬ್ಯಾಂಕ್ ಅಕೌಂಟ್ ಡೀಟೇಲಿಗೆ ಬರುತ್ತೆ. ನಂತರ ನಿಮ್ಮ ಏಜು 16ರಿಂದ 59 ವಯಸ್ಸಿನ ಒಳಗಡೆ ಇರಬೇಕು. ಇಲ್ಲಿ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿವರೆಗೆಯಿಂದ ಇಲ್ಲಿವರೆಗೆ ಅಂತೇಳಿ. ಇವಾಗ ತಡ ಮಾಡೋದು ಬೇಡ ವೀಕ್ಷಕರೇ. ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಈಸ್ ಪ್ರಿಫರ್ಡ್ ಅಂದರೆ ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರೋ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಕೊಡೋ ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, 2 ನೋ ಅಂತ ಇದೆ. ಯಾಕಂದರೆ ಇದು ನೋ ಇದ್ದರೆ ಮಾತ್ರ ನಿಮಗೆ ಈ ಶ್ರಮ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಯಾಕಂದರೆ EPFO ESIC ಇವೆರಡು ಫೆಸಿಲಿಟಿ ಇದ್ದರೆ ಎಂಪ್ಲಾಯ್ ಆಗಿರ್ತಾರೆ, ಎಂಪ್ಲಾಯಿಗೆ 2 ಫೆಸಿಲಿಟಿ ಇರುತ್ತೆ. ಹಾಗಿದ್ದರೆ ಈ ಶ್ರಮ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ದಯವಿಟ್ಟು ಇದನ್ನು ನೋ ಅಂತಲೇ ಸೆಲೆಕ್ಟ್ ಇರಿ. ನಂತರ ಸೆಂಡ್ OTP ಕೊಡಿ. ಇವಾಗ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. 6 ಅಂಕಿ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಸಬ್ಮಿಟ್ ಕೊಡಿ. ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜಿಗೆ ಬಂದಿದೆ. ಆಧಾರ್ ನಂಬರ್ ಇದೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು OTP ಅಂತಲೇ ಇಟ್ಕೊಳ್ಳಿ. ನಂತರ ಇದಕ್ಕೂ ಕೂಡ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಇದಕ್ಕೂ ಕೂಡ ಇನ್ನೂ ಒಂದು OTP ಬರುತ್ತೆ. ಆ OTP ಹಾಕಿದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿ ಕಂಟಿನ್ಯೂ ಆಗುತ್ತೆ ಇದು. ನೋಡಿ, ಇವಾಗ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೀನಿ. ಇವಾಗ ಅಗ್ರಿಮೆಂಟ್ ಕೂಡ ಟಿಕ್ ಹಾಕ್ಕೊಳ್ಳಿ. ನಂತರ ಸಬ್ಮಿಟ್ ಕೊಡಿ. ಇಲ್ಲಿ ನೋಡಿ, ಇನ್ನೂ ಒಂದು OTP ಬಂದಿದೆ. ಅದು ಕೂಡ ಎಂಟ್ರಿ ಮಾಡ್ತಾ ಇದ್ದೇನೆ ಇವಾಗ ನಾನು. ನೋಡಿ ವೀಕ್ಷಕರೇ, OTP ಹಾಕಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಿನ ಡೀಟೇಲನ್ನು ಈ ವೆಬ್ಸೈಟು ಫೆಚ್ ಮಾಡಿದೆ. ಅಂದರೆ ನಿಮ್ಮ ಮಾಹಿತಿಯನ್ನು ಇದು ಇನ್ಫಾರ್ಮೇಷನ್ ತೆಗೆದಿದೆ. ಇದರಲ್ಲಿ ಇರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಇದ್ದರೆ ಇದನ್ನು ಅಗ್ರಿ ಹಾಕಿಬಿಟ್ಟು ಟಿಕ್ ಮಾಡಿ. ಕಂಟಿನ್ಯೂ ಟು ಎಂಟರ್ ಅಂತ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದು ನೆಕ್ಸ್ಟ್ ಪೇಜಿಗೆ ಬಂದಿದೆ. ಇದು ನಿಮ್ಮ ಆಧಾರ್ ಕಾರ್ಡ್ ಲಿಂಕಲ್ಲಿರೋ ಮೊಬೈಲ್ ನಂಬರು ಆಲ್ರೆಡಿ ಡಿಫಾಲ್ಟಾಗಿ ತೊಗೊಂಡಿರುತ್ತೆ. ಇದು ಎಮರ್ಜೆನ್ಸಿ ನಂಬರು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ. ನಂತರ ನಿಮ್ಮ ಜಿಮೇಲ್ ID ಇದ್ದರೆ ಜಿಮೇಲ್ ID ಎಂಟ್ರಿ ಮಾಡಿ. ನಂತರ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರೇಜ್ ಆಗಿದೆಯೋ, ವಿಧವೆನೋ, ಡಿವೋರ್ಸ್ಡೋ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ತಂದೆಯವರ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ.
ನಂತರ ನಿಮ್ಮ ಕ್ಯಾಸ್ಟ್ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೂ ಮಾಡದೇ ಇದ್ದರೂ ಯಾವುದೇ ಸಮಸ್ಯೆ ಇಲ್ಲ. ಸೊ ನಿಮ್ಮ ಹತ್ರ ಇದ್ದರೆ ಅದು JPG ಫಾರ್ಮ್ಯಾಟಲ್ಲಿ 1 MB ಜಾಸ್ತಿ ಆಗಿರಬಾರ್ದು. ಸೊ ಇವಾಗ ಬ್ಲಡ್ ಗ್ರೂಪ್ ಯಾವುದಂತೇಳಿ ಸೆಲೆಕ್ಟ್ ಮಾಡಿ. ನಿಮ್ಮ ನಾಮಿನಿ ಇದು ಕೂಡ ಇಲ್ಲಿ ಮ್ಯಾಂಡೇಟರಿ ಇದೆ. ಸೊ ನಿಮ್ಮ ನಾಮಿನಿ ಕೂಡ ನೀವು ಎಂಟ್ರಿ ಮಾಡಿ. ಮಾಡದೇ ಇದ್ದರೆ ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡಿ. ಇಲ್ಲಿ ಪ್ಲೀಸ್ ಎಂಟರ್ ನಾಮಿನಿ ನೇಮ್. ಸೊ ಇದು ಕೂಡ ಇಂಪಾರ್ಟೆಂಟೇ ಇಲ್ಲಿ. ಸೊ ನಿಮ್ಮ ನಾಮಿನಿ ಕೂಡ ನೀವು ಎಂಟ್ರಿ ಮಾಡಿ. ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಥವಾ ತಮ್ಮ ಆಗಿರ್ಬೋದು, ಅಥವಾ ವೈಫು ಅಥವಾ ಹಸ್ಬೆಂಡು ಯಾರಿದ್ದಾರೋ ಅವರನ್ನು ನೀವು ಇಲ್ಲಿ ನಾಮಿನಿ ಕೊಟ್ಟು ನಾಮಿನಿ ಡೀಟೇಲ್ ಕೂಡ ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ನಂತರ ಇಲ್ಲಿ ನಾಮಿನಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ. ಮೇಲೋ ಫೀಮೇಲೋ ಸೆಲೆಕ್ಟ್ ಮಾಡಿ. ರಿಲೇಷನ್ಶಿಪ್ ಕೂಡ ಸೆಲೆಕ್ಟ್ ಮಾಡಿ. ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇಲ್ಲಿ ನೋಡಿ ವೀಕ್ಷಕರೇ, ನೆಕ್ಸ್ಟ್ ಫಾರ್ಮಿಗೆ ಬಂದಿದೆ. ಇಲ್ಲಿ ನೀವು ಯಾವ ಸ್ಟೇಟಲ್ಲಿ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಸ್ಟೇಟ್ ಸ್ಪೆಸಿಫಿಕ್ ID. ಸೊ ಇದು ಭಾಳ ತಲೆ ತಿನ್ನೋವಂಥ ವಿಷಯ ಏನಲ್ಲ. ಇದು ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಒಂದೇ ಡಿಫ್ರೆನ್ಸು. ಇದು ಗೌರ್ಮೆಂಟಿಂದ ಒಂದು ಫ್ಯಾಮಿಲಿ ID ಇರುತ್ತೆ. ಸೊ ಅದು ಫ್ಯಾಮಿಲಿ ID ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ರೇಷನ್ ಕಾರ್ಡ್ ನಂಬರ್ ಅಂತೂ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಿ. ನೋಡಿ, ಇವಾಗ ನಾನು ನನ್ನ ರೇಷನ್ ಕಾರ್ಡ್ ನಂಬರನ್ನು ಹಾಕ್ತಾಯಿದ್ದೇನೆ. ರೇಷನ್ ಕಾರ್ಡ್ ನಂಬರ್ ಅಂತಂದರೆ ರೇಷನ್ ಪಡಿತರ ಚೀಟಿ ಅಂತಾರಲ್ಲ, ಆ ನಂಬರ್, ಪಡಿತರ ಚೀಟಿಯ ನಂಬರನ್ನು ಹಾಕಬೇಕು. ಸ್ಟೇಟ್ ಸ್ಪೆಸಿಫಿಕ್ ID ಅಂತ ಇದೆ ನೋಡಿ ಇಲ್ಲಿ. ನಂತರ ನಿಮ್ಮ ಕರೆಂಟ್ ಅಡ್ರೆಸ್ ಅರ್ಬನ್ ರೂರಲ್ ಸೆಲೆಕ್ಟ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿ ಇರೋವಂಥ ಅಡ್ರೆಸ್ಸನ್ನು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿ. ಹೌಸ್ ನಂಬರು, ಲೊಕ್ಯಾಲಿಟಿ, ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಪಿನ್ ಕೋಡ್ ಇದೆಲ್ಲನೂ ಕರೆಕ್ಟಾಗಿ ಫಿಲ್ ಮಾಡಿ. ನೋಡಿ, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನಂತರ ಸಬ್ ಡಿಸ್ಟಿಕ್ ಅಂದರೆ ತಾಲೂಕು. ನಂತರ ನಿಮ್ಮ ಊರಿನ ಪಿನ್ ಕೋಡ್ ಅದನ್ನೆಲ್ಲ ಹಾಕಿಬಿಟ್ಟು ಮೇಲೆ ಕೊಟ್ಟಿರೋ ಅಡ್ರೆಸ್ ಪರ್ಮನೆಂಟ್ ಆಗಿ ನೀವು ಅಲ್ಲೇ ಸ್ಟೇಯಿಂಗ್ ಇದ್ದರೆ ಇದನ್ನು ಟಿಕ್ ಮಾರ್ಕ್ ರೈಟಾಗೇ ಇರಲಿ. ನಂತರ ನೀವು ನಿಮ್ಮ ಊರಿನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಸೊ ಇವಾಗ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನೀವು ಏನನ್ನು ಎಷ್ಟು ಎಜುಕೇಷನ್ ಆಗಿದೆ ಅದರದ್ದು ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಿದರೂ ಅಪ್ಲೋಡ್ ಮಾಡದೇ ಇದ್ದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿಬಿಟ್ಟು ನಿಮ್ಮ ಇನ್ಕಮ್ ಎಷ್ಟಿದೆ ಮಂತ್ಲಿದು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಇಲ್ಲಿ ಏನು ಕೆಲಸ ಮಾಡ್ತಿದ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಪ್ರೈಮರಿ ಆಕ್ಯುಪೇಷನ್, ಇಲ್ಲಿ ನಿಮಗೆ ಏನು ಹಾಕಬೇಕಂತಂದರೆ ನಿಮಗೆ ಒಂದು PDF ಕೂಡ ಸಿಗುತ್ತೆ. ಇಲ್ಲಿ NCO ಕೋಡ್ಸ್ ಲಿಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಯಾವ ಕೆಲಸ ಮಾಡ್ತೀರಾ, ನೀವು ಯಾವ ಕೆಲಸ ಮಾಡ್ತೀರೋ ಆ ಕೆಲಸದ ಮುಂದ್ಗಡೆ ಅದರ ಮೊದಲು ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಇದು ನಾನು ಮಾಡೋ ಕೆಲಸ. ಸೊ ಅದು ಕೋಡ್ ಆಗಿರುತ್ತೆ. ಆ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿ ಸೆಕೆಂಡರಿ ಆಕ್ಯುಪೇಷನ್, ಇದು ನಿಮಗೆ ಎಂಟ್ರಿ ಮಾಡಲಿಕ್ಕೆ ಅಥವಾ ತಿಳಿದೇ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ನಾನು ಸೆಕೆಂಡರಿ ಆಕ್ಯುಪೇಷನ್ ಫಿಲ್ ಮಾಡಿಲ್ಲ. ಸೊ ಏನಂತ ಬರುತ್ತೆ ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇವಾಗ ನೋಡಿ, ಅಲ್ಲಿ ಪ್ರೈಮರಿ ಆಕ್ಯುಪೇಷನ್ ಕರೆಕ್ಟಾಗಿ ಫಿಲ್ ಮಾಡಿಲ್ಲ ನಾನು, ಯಾಕಂದರೆ ಏನು ಎರರ್ ಬರುತ್ತೆ ಅಂತೇಳಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ಬೇಕು. ಇವಾಗಲೇ ನೀವು ಅಪ್ಡೇಟ್ ಮಾಡುವಾಗಲೇ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಸಾರ್ಟ್ ಔಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ಅದನ್ನು ಕೂಡ ನಾನು ತೆಗೆದಿದ್ದೇನೆ. ಇವಾಗ ಇಲ್ಲಿ ಮತ್ತೆ ಸೇಮ್ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟೆ. ಸೊ ಇದು ಕೂಡ ತಗೊಳ್ಳಿಲ್ಲ. ಸೊ ಇವಾಗ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸದ ಹೆಸರನ್ನು ಇಲ್ಲಿ ನೀವು ಡೈರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ರೆ ಅದು ನಿಮ್ಮ ಲಿಸ್ಟಲ್ಲಿ ತೋರಿಸುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ನಾವು ಯಾವ ಕೆಲಸ ಮಾಡ್ತೀವೋ ಅದೇ ಕೆಲಸದ ಹೆಸರನ್ನು ಇಲ್ಲಿ ಟೈಪ್ ಮಾಡಿಬಿಟ್ರೆ ಅದು ಮೇಲೆ ಫಿಲಪ್ ಮಾಡಿದರೆ ಸಾಕು, ತೆಳಗಡೆದು 2 ಲೈನು ತಾನೇ ಆಟೋಮೆಟಿಕ್ಲಿ ಡಿಫಾಲ್ಟಾಗಿ ತಗೊಂಡು ಸೆಲೆಕ್ಟ್ ಮಾಡ್ಕೊಂಬಿಡುತ್ತೆ. ಸೊ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದೆ. ಇದು ಕೊನೆಯ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಭಾಳ ಜಾಗೃತರಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು SBI ಆಗಿರ್ಬೋದು, ಕೆನರಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಬ್ಯಾಂಕಿನ ಅಕೌಂಟ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಿ. ನೋಡಿ ವೀಕ್ಷಕರೇ, ನೀವು ಕೊಡ್ತಾ ಇರೋ ಬ್ಯಾಂಕ್ ಡೀಟೇಲು ಕರೆಕ್ಟಾಗಿದ್ದರೆ ಮಾತ್ರ ಗೋರ್ಮೆಂಟಿಂದ ಸಹಾಯಧನ ನಿಮ್ಮ ಅಕೌಂಟಿಗೆ ಕರೆಕ್ಟಾಗಿ ಬರುತ್ತೆ. ಅಕೌಂಟ್ ಹೋಲ್ಡರ್ ನೇಮನ್ನು ಎಂಟ್ರಿ ಮಾಡಿ. ನಂತರ IFSC ಕೋಡನ್ನು ಎಂಟ್ರಿ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ IFSC ಕೋಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಂದು ಸ್ಪೆಲ್ಲಿಂಗು ಅಥವಾ ಒಂದು ಡಿಜಿಟು ಹೆಚ್ಚು ಕಡಿಮೆ ಆದರೂ ಕೂಡ ಇದು IFSC ಕೋಡ್ ವ್ಯಾಲಿಡ್ ಆಗಿರೋದಿಲ್ಲ. ಸೊ ಇಲ್ಲಿ ನೋಡಿ, ನಾನು ಕೂಡ ನಿಮಗೆ ತೋರಿಸ್ಲಿಕ್ಕಂತಲೇ ಒಂದು ಡಿಜಿಟನ್ನು ನಾನು ಇಲ್ಲಿ ಎಂಟ್ರಿ ಮಾಡಿಲ್ಲ. ಇವಾಗ ನೋಡಿ ಕರೆಕ್ಟಾಗಿ ಎಂಟ್ರಿ ಮಾಡಿದೆ. ಇಲ್ಲಿ ಬ್ರ್ಯಾಂಚ್ ನೇಮು ರಾಂಗ್ ಆಗಿದೆ. ಸೊ ಹಾಗಾಗಿ ಇದು ಬ್ರ್ಯಾಂಚು ಯಾವ ಊರಲ್ಲಿದೆಯೋ ಅದೇ ಊರನ್ನ ಹೆಸರನ್ನು ನೀವಿಲ್ಲಿ ಟೈಪ್ ಮಾಡಿ. ಇವಾಗ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ಎಲ್ಲ ಇಲ್ಲಿ ಕರೆಕ್ಟಾಗಿದೆ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇದು ನೀವು ಮಾಡಿರೋ ಎಲ್ಲ ಎಂಟ್ರಿ ಇನ್ಫಾರ್ಮೇಷನ್ ಒಂದೇ ಪೇಜಿನಲ್ಲಿ ನಿಮಗೆ ಪ್ರಿವ್ಯೂ ಆಗುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಮೇಲ್ ID, ಮ್ಯಾರಿಡು, ಅನ್ಮ್ಯಾರಿಡು, ಇದೆಲ್ಲ ಟೋಟಲಿ A to Z ನಿಮ್ಮ ಇನ್ಫಾರ್ಮೇಷನ್ ಇಲ್ಲೇ ತೋರಿಸುತ್ತೆ. ಅಗ್ರಿಮೆಂಟನ್ನು ಅಗ್ರಿ ಆಗಿ ಟಿಕ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ನೋಡಿ, ನಿಮ್ಮ ಇ-ಶ್ರಮ ಕಾರ್ಡ್ ರೆಡಿಯಾಗಿದೆ. ಡೌನ್ಲೋಡ್ UAN ಕಾರ್ಡ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಇ-ಶ್ರಮ ಕಾರ್ಡು ಡೌನ್ಲೋಡ್ ಆಗುತ್ತೆ.
ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಧನ್ಯವಾದಗಳು.